ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರದ ಅಧ್ಯಕ್ಷರಾದ ಎಂಆರ್ ಶಶಿಕುಮಾರ್ ಹಾಗೂ ಮಹಿಳಾ ಅಧ್ಯಕ್ಷರಾದ ಕವಿತಾ ನೇತೃತ್ವದಲ್ಲಿ ನಡೆದ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಧ್ಯಕ್ಷರಾದ ರಮೇಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಶರವಣ, ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಗೋಪಾಲ್, ಸುಗಮಗೌಡ ಹಾಗೂ ನೂರಾರು ಜನ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು. ಆಗಮಿಸಿದ ಎಲ್ಲಾ ಗಣ್ಯರು ಸೇರಿ 21ನೇ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಬೆಂಗಳೂರು ನಗರದಲ್ಲಿ ಈಗಾಗಲೇ ಸದಸ್ಯತ್ವ ಅಭಿಯಾನವನ್ನು 28 ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೇಂದ್ರ ಕಚೇರಿಯಲ್ಲಿ ಅದಕ್ಕೆ ಚಾಲನೆಯನ್ನು ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು, ನಿಖಿಲ್ ಕುಮಾರಣ್ಣವರು ಚಾಲನೆಯನ್ನು ಕೊಟ್ಟಿದ್ದಂಥದ್ದು. ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬಣ್ಣವರು ಆದಿಯಾಗಿ ಇವತ್ತಿನ ದಿವಸ 20 ಕ್ಷೇತ್ರಗಳನ್ನು ಬೆಂಗಳೂರು ನಗರದಲ್ಲಿ ಮುಗಿಸಿ ಇವತ್ತು 21ನೇ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ತಾವೇ ನೋಡಿದಾಗೆ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ. ಈಗಾಗಲೇ ಭಾಳ ಜನ ಎಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲ ಹಿರಿಯರು, ಪೂಜ್ಯ ದೇವೇಗೌಡರು ಸಾಹೇಬರು ಸಮಕಾಲೀನರು ಭಾಳ ಹಿರಿಯರು ಬಂದಿದ್ದರು. ಹಾಗಾಗಿ ಭಾಳ ಸಂತೋಷ ಆಯಿತು. ಸದಸ್ಯತ್ವ ಅಭಿಯಾನವನ್ನು ಸಹ ಈಗಾಗಲೇ ಅವರು ಸುಮಾರು ಒಂದು 250 ಪುಸ್ತಕ ಮಾಡಿದ್ದಾರೆ. ಈಗ ಇವತ್ತಿಂದ ಇನ್ನೂ ಒಂದು 250 ಪುಸ್ತಕ ಮಾಡ್ತೀನಿ ಅಂತೇಳಿ ಪಣ ತೊಟ್ಟು ಎಲ್ಲರೂ ಸಹ ಮಾಡ್ತಾಯಿದ್ದಾರೆ. ಇದೆಲ್ಲವೂ ಸಹ ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಸಜ್ಜುಗೊಳಿಸೋದು ಅಷ್ಟೇ ಅಲ್ಲ, ಇಡೀ ಬೆಂಗಳೂರು ನಗರದಲ್ಲಿ ಮತ್ತು ಪಕ್ಷಕ್ಕೆ ಏನು ನಮಗೆ ಕೆಲವು ಕ್ಷೇತ್ರಗಳಲ್ಲಿ ಹಿಂದೆ ಭಾಳ ಶಕ್ತಿ ಇತ್ತು, ಈಗ ಸ್ವಲ್ಪ ಏನು ಶಕ್ತಿ ಕಡಿಮೆ ಇತ್ತು, ಅಂಥ ಕ್ಷೇತ್ರಗಳಲ್ಲೂ ಸಹ ಹೆಚ್ಚು ಸಂಘಟನೆ ಮಾಡಬೇಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ 2 ರಿಂದ 3 ವಾರ್ಡನ್ನು ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಇನ್ನು ಮುಂದೇನೂ ಸಹ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಇರ್ತಕ್ಕಂಥ ಮಾತಿಲ್ಲ. ಮುಂಚೂಣಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಕ್ಷೇತ್ರದ ಅಧ್ಯಕ್ಷಗಳು, ವಾರ್ಡ್ ಅಧ್ಯಕ್ಷಗಳು, ಪದಾಧಿಕಾರಿಗಳ ಜೊತೆ ಬೆಂಗಳೂರು ಮಹಾನಗರ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತೇವೆ. ಶಶಿಕುಮಾರ್ ಅವರೇನಾದರೂ ನಿಲ್ಲಬೇಕು ಅಂತೇಳಿ ಅವರು ಆಸಕ್ತಿ ತೋರಿಸಿದ್ರೆ, ಕುಮಾರಣ್ಣವರು 100ಕ್ಕೆ 100 ಪಕ್ಷದ ನಿಷ್ಠಾವಂತರು. ಶಶಿಕುಮಾರ್ ಆದಿಯಾಗಿ ಭಾಳ ಜನ ಇದ್ದಾರೆ, ಅದೇ ಥರ ಎಲ್ಲರೂ ಸಹ ಕನ್ಸಿಡರ್ ಮಾಡ್ತಾರೆ. ನಮ್ಮದು 21ನೇ ಸದಸ್ಯ ಅಭಿಯಾನದ ಕಾರ್ಯಕ್ರಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ. ಇವತ್ತು ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ರಮೇಶ್ ಗೌಡರು, ಜಗದೀಶ್ ಅವರಾಗಲಿ, ನಮ್ಮ ಟಿ.ಎಸ್. ಶರವಣವರಾಗಲಿ ಎಲ್ಲ ಪ್ರಮುಖ ಲೀಡರ್ಗಳು ಬಂದಿದ್ದರು. ಜೊತೆಗೆ ನಮ್ಮ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಸೇರಿ ಒಂದಷ್ಟು ಬುಕ್ಗಳು ತಂದು ನಾವು ಖುದ್ದಾಗಿ ಮಾಡಿಸ್ತೀವಿ ಅಂತೇಳಿ ಹೊರಟಿದ್ದಾರೆ. ಇದು ಖುಷಿದಾಯಕವಾಗಿ ತಂದಿದೆ. ರಾಜಾಜಿನಗರದಲ್ಲಿ ಮುಂದೆ JDS ಒಂದು ಚೇಂಜಸ್ ಕಾಣುತ್ತೆ ಅಂತ ನನ್ನ ಅನಿಸಿಕೆ. ಬಲಿಷ್ಠವಾಗಿತ್ತು, ಕೆಲವೊಂದು ಕಾರಣಾಂತರದಿಂದ ಒಂದು ಸ್ವಲ್ಪ ಹಿನ್ನಡೆಯಾಗಿದೆ, ಸಂಘಟನೆಗಳಿಲ್ಲ ಅಂತ ಈಗ ಮುಂದೆ ಆ ಥರ ಇಲ್ಲ, ಇಲ್ಲಿ ಏನಾಗಿದೆ, ಇವಾಗಲೂ ಬಲಿಷ್ಠವಾಗಿದೆ. ಇಲ್ಲಿ ನಮ್ಮ ಕಾರ್ಯಕರ್ತರಿದ್ದಾರೆ, ವೋಟರ್ಸ್ ಇದ್ದಾರೆ. ವೋಟ್ ಹಾಕ್ಸುವಂಥ ಲೀಡ್ರುಗಳು ಮತ್ತು ಬಲಿಷ್ಠವಾದಂಥ ಲೀಡ್ರುಗಳು ಬರ್ತಾಯಿಲ್ಲ ನಮಗೆ. ಆ ಥರ ಲೀಡ್ರ್ ಸಿಕ್ಕಿದ್ದಾರೆ. ಇನ್ನು ನಾವು ಅಧ್ಯಕ್ಷರಾಗಿದ್ದೀವಿ. ಇನ್ನು ಮುಂದೆ ಆ ಥರ ಲೀಡ್ರುಗಳನ್ನು ಹುಡುಕಿ ಅಥವಾ ನಾವೇ ಲೀಡ್ರುಗಳಾಗಿ ಇನ್ನು ಮುಂದೆ ರಾಜಾಜಿನಗರ ಕಟ್ಟುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ನಾವು ಕಟ್ತೀವಿ. ರಾಜಾಜಿನಗರದಲ್ಲಿ JDSನ ಹೆಚ್ಚಿನ ರೀತಿಯಲ್ಲಿ ಮುಂದೆ ತಗೊಳ್ಳೋಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲ, ಅದು ವರಿಷ್ಠ ಬಿಟ್ಟಿದ್ದು. ನಾನು ಕುಮಾರಸ್ವಾಮಿಯವರು ಮತ್ತು ರಮೇಶ್ ಗೌಡಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾನು ಬದ್ಧ ಇರ್ತೀನಿ. ಅಂತಿಮ ಅವ್ರದ್ದು ಏನು ಹೇಳ್ತಾರೆ, ಅವರು ನೀನೇ ನಿಂತ್ಕೊತೀನಿ, ಬೇರೆಯವ್ರು ಕೊಟ್ಟು ನಿಲ್ಲಿಸಿ ಗೆಲ್ಲಿಸು ಅಂತಂದ್ರೆ ನಿಲ್ಲಿಸಿ ಗೆಲ್ಲಿಸ್ತೀನಿ. ಇಲ್ಲ, ನೀನೇ ನಿಂತ್ಕೊ ಅಂತ ಹೇಳಿದ್ರೆ ನಾನು ನಿಂತ್ಕೊಳ್ಳಿಕ್ಕೆ ಸಿದ್ಧನಿದ್ದೀನಿ. ಇಲ್ಲ, ಅದು ಎಲ್ಲ ಟೈಮಲ್ಲೂ ಬಂದೇ ಬರ್ತದೆ. ಯಾಕೆಂದರೆ ನಮ್ಮ ಪಕ್ಷ ಯಾವತ್ತೂ 5 ವರ್ಷ ಅಧಿಕಾರದಲ್ಲಿ ಬರಲೇ ಇಲ್ಲ. ಹಂಗಾಗಿ ಸಂಪನ್ಮೂಲ ಕೊರತೆ ಇದ್ದೇ ಇದೆ. ಅದು ನಮ್ಮ ನಿಷ್ಠಾವಂತ ಕಾರ್ಯಕರ್ತರೆಲ್ಲ ಇದ್ದೀವಿ. ನಾವು ಕೈ ಜೋಡಿಸ್ತೀವಿ ಪಕ್ಷದ ಜೊತೆ. ಪಕ್ಷದ ಕಷ್ಟ ಸುಖದ ಜೊತೆ ಇರ್ತೀವಿ. ನಮಗೂ ಕಷ್ಟ ಸುಖಕ್ಕೆ ಪಕ್ಷ ಇದೆ, ಇನ್ನು ಮುಂದೆ ಇರ್ತೀವಿ, ಅದು ನಮ್ಮ ಜೊತೆ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ, ಮಹಿಳಾ ಮುಖಂಡರು ಎಲ್ಲರೂ, ನಮ್ಮ ಕವಿತಾರಿಂದ ಹಿಡಿದು, ಸುಧಾರಿಂದ ಹಿಡಿದು, ನಮ್ಮ ಸೀತಾಲಕ್ಷ್ಮಿಯವರಿಂದ ಹಿಡಿದು, ಮಂಜುಳಾದಿಂದ ಹಿಡಿದು ಎಲ್ಲ ಪ್ರಮುಖ ಲೀಡ್ರುಗಳು ಬಂದಿದೆ. ಹೆಸರುಗಳು ಮರ್ತು ಬಿಟ್ಟಿರ್ತೀನಿ. ಎಲ್ಲ ಲೀಡ್ರುಗಳು ಬಂದಿದ್ದಾರೆ, ಎಲ್ಲ ಮಹಿಳೆಯವರು ಬಂದಿದ್ದಾರೆ. ಮಹಿಳೆ ಒಗ್ಗಟ್ಟಾಗ್ತಾಯಿದೆ. ಮಹಿಳೆಯವರು ಒಗ್ಗಟ್ಟಿನಿಂದ ಕೆಲಸ ಮಾಡಲಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರನ್ನ ಕೆಲಸ ಮಾಡಿಸ್ಕೊಂತ ನಿಟ್ಟಿನಲ್ಲಿ ತಗೊಂಡು ಹೋಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ.